ಹಲೋ, ಹೇಳಿ ಅತ್ತೆ. ಹಲೋ ತುಳಸಿ, ಅನಾಹುತ ಆಗೋಯ್ತು ಕಣೆ, ದೊಡ್ಡ ಅನಾಹುತ ಆಗೋಯ್ತು. ಯಾಕತ್ತೆ, ಏನಾಯ್ತು? ನಿಮ್ಮ ಅಣ್ಣನ ಈ ಕ್ಷಣಕ್ಕೆ ನೀನು ಈ ಮನೆಗೆ ಕಾಲಿಟ್ಟು 10 ದಿನ ಆಯ್ತು. ಇನ್ನು 1 ನಿಮಿಷ ನೀನಿಲ್ಲಿ ನಿಂತಿದ್ರು 11ನೇ ದಿನಕ್ಕೆ ಕಾಲಿಟ್ಟಂಗಾಗುತ್ತೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಡಿಯೋ ಆಚೆ. ನೀನೇ ಬೇಡ ಅಂದಮೇಲೆ ನಿನಗೆ ಸಂಬಂಧಪಟ್ಟ ವಸ್ತುಗಳು ನನಗೆ ಯಾಕೆ? ಹೇಳ್ತಿರೋದು ನಿಜನಾ? ಹೌದು ತುಳಸಿ, ಅಳಿಯಂದ್ರು ತುಂಬ ಬೇಜಾರು ಮಾಡ್ಕೊಂಡು ಮನೆಯಿಂದ ಹೊರಟೋದ್ರು. ನಂಗೆ ಯಾಕೋ ಭಯ ಆಗ್ತೈತೆ. ದಯವಿಟ್ಟು ನೀನೇ ಹೋಗಿ ಅವ್ರನ್ನ ಹುಡುಕಿ ಸಮಾಧಾನ ಮಾಡಬೇಕು. ನಾನು ಹೇಳೋಷ್ಟು ಹೇಳಿದೆ ಕಣಮ್ಮ, ಆದರೆ ಜ್ಯೋತಿ ನನ್ನ ಮಾತೇ ಕೇಳಲಿಲ್ಲ. ನೀನೇ ಒಂದ್ಸಾರಿ ಜ್ಯೋತಿ ಹತ್ರ ಮಾತಾಡಿ ನೋಡು. ಅದಕ್ಕೂ ಮುಂಚೆ ಈಗ ಅಳಿಯಂದ್ರು ಎಲ್ಲಿದ್ದಾರೆ ಅಂತ ಹೋಗಿ ನೋಡಮ್ಮ. ಸರಿ ಅತ್ತೆ, ನಾನು ಈಗಲೇ ಹೋಗಿ ಅವನ್ನ ನೋಡ್ತೀನಿ. ನೀವೇನು ಗಾಬರಿ ಆಗ್ಬೇಡಿ. ನಿಂತ್ಕೋ ತುಳಸಿ.